ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಮಳೆಯ ಅವಾಂತರ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಧರೆಗುರುಳಿದ್ದಾವೆ ಬೃಹತ್ ಮರಗಳು. ಧಾರಾಕಾರ ಮಳೆಯ ಕಾರಣಕ್ಕಾಗಿ, ಜೋರಾಗಿ ಬೀಸ್ತಾ ಇರುವ ಗಾಳಿಯ ಕಾರಣಕ್ಕಾಗಿ ಅವಾಂತರಗಳು ಮುಂದುವರಿತಾ ಇವೆ. ಬೆಂಗಳೂರಿನ ಸಂಜಯ ನಗರ ಮುಖ್ಯ ರಸ್ತೆಯಲ್ಲೇ ಮರ ಉರುಳಿ ಬಿದ್ದಿದೆ. ಮರ ಬಿದ್ದಿರುವ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹೇಳಿ ಕೇಳಿ ಮಳೆಗಾಲ ಇದು. ಯಾವ ಸಂದರ್ಭದಲ್ಲಿ ಯಾವ ಮರಗಳು ಧರೆಗುರುಳುತ್ತವೆ ಅನ್ನೋದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಪೂರ್ವ ಮುಂಗಾರು ಆರಂಭವಾಗಿದೆ. ಈಗಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ BBMP. ಯಾವ ಮರಗಳು ಬೀಳುವ ಹಂತದಲ್ಲಿದ್ದಾವೋ ಅವುಗಳನ್ನು ಮೊದಲೇ ಸುರಕ್ಷತೆಯ ಕಾರಣಕ್ಕಾಗಿ, ಮುನ್ನೆಚ್ಚರಿಕೆಯ ಕಾರಣಕ್ಕಾಗಿ ಅಂಥ ಮರಗಳನ್ನು ಗುರುತಿಸಿ ತೆರವುಗೊಳಿಸಬೇಕಿಲ್ಲ ಅಂತ ಹೇಳಿದ್ರೆ ಅವಾಂತರಗಳು ಸಂಭವಿಸುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಭಾರೀ ಗಾತ್ರದ ಮರ ಇದು. ಅದರ ರೆಂಬೆ ಕೊಂಬೆಗಳು ಎಷ್ಟೊಂದು ಚಾಚಿಕೊಂಡಿದ್ದಾವೆ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಸಂಜಯ ನಗರದಲ್ಲಿ ಹೀಗೆ ರಸ್ತೆಯ ಮೇಲೆ ಮರ ಉರುಳಿ ಬಿದ್ದ ಕಾರಣಕ್ಕಾಗಿ ಸಂಚಾರಕ್ಕೆ ಬಹಳ ದೊಡ್ಡ ಅಡೆತಡೆ ಉಂಟಾಗಿದೆ. ಕೇವಲ ಇದು ಸಂಚಾರ ಅಂತಲ್ಲ, ಜೀವದ ಸುರಕ್ಷತೆಯ ಕಾರಣವೂ ಕೂಡ ನೋಡಬೇಕಾಗತ್ತೆ. ಅಪ್ಪಿತಪ್ಪಿ ವಾಹನ ಸವಾರರು ಅಥವಾ ಪಾದಾಚಾರಿಗಳು ಅಥವಾ ಕಾರ್ಗಳ ಮೇಲೆಯೋ ಆಟೋಗಳ ಮೇಲೆಯೋ ಈ ಮರ ಬಿದ್ದಿದ್ರೆ ಏನು ಕಥೆ ಅನ್ನೋದು ಕೂಡ ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡುತ್ತೆ. ಬೃಹತ್ ಮರಗಳ ಕೆಳಗೆ ಬೆಂಗಳೂರಿನಲ್ಲಿ ಸಂಚಾರ ಮಾಡೋಕ್ಕೆ ಭಯವಾಗುವಂಥ ಸ್ಥಿತಿ ಇದೆ. ಮತ್ತೊಂದು ಕಡೆ ಏನಾದರೂ ಮರಗಳ ಕೆಳಗೆ ನಿಂತ್ಕೊಂಡು ಮಳೆಯಿಂದ ಆಶ್ರಯ ಪಡೆದುಕೊಳ್ತೀವಿ ಅಂತ ಹೇಳಿದ್ರು ಕೂಡ ಆಪತ್ತಿಗೆ ಆಹ್ವಾನ ನೀಡಿದಂಗೆ ಕಾಣಿಸ್ತಾ ಇದೆ.